ವೀಕ್ಷಕರೇ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ 12 ರನ್ನರ್ ಅಪ್ ಗೆ ಬರೋಬ್ಬರಿ 10 ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಹೇಳಿ ಬಿಗ್ ಬಾಸ್ ಕನ್ನಡ ಸೀಸನ್ 10 ಖ್ಯಾತಿಯ ವರ್ತೂರ್ ಸಂತೋಷ್ ಅವರು ಮಾಧ್ಯಮಗಳ ಮೂಲಕ ಹೇಳಿಕೆಯನ್ನ ಕೊಟ್ಟಿದ್ದರು. ಆದ್ರೆ ಈಗಾಗಲೇ ಈ ಸಲದ ರನ್ನರ್ ಅಪ್ ಗೂ ಕೂಡ ಬರೋಬ್ಬರಿ 20 ಲಕ್ಷ ರೂಪಾಯಿ ಹಣ ಸಿಕ್ಕಿದ್ದು, ಈ ಕಾರಣದಿಂದ ರನ್ನರ್ ಅಪ್ ಗೆ 10 ಲಕ್ಷದ ಬದಲು 2 ಲಕ್ಷ ಹಣವನ್ನ ಕೊಟ್ಟು ಆಶ್ರಮಕ್ಕೆ ಅಥವಾ ಬಡವರಿಗೆ ದಾನ ಮಾಡ್ತೀನಿ ಅಂತ ಹೇಳಿ ಸ್ವತಃ ವರ್ತೂರ್ ಸಂತೋಷ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದರು. ಇದೀಗ ತಾನು ಕೊಟ್ಟ ಮಾತಿನಂತೆ 2 ಲಕ್ಷ ರೂಪಾಯಿಯನ್ನು ಕೊಡೋದಕ್ಕಾಗಿ ರಕ್ಷಿತಾ ಶೆಟ್ಟಿಗೆ ಕರೆ ಮಾಡಿ ತಮ್ಮ ಬಳಿ ಬರೋದಿಕ್ಕೆ ಹೇಳಿದಂತಹ ವರ್ತೂರ್ ಸಂತೋಷ್ ಅವರು ನಿನ್ನೆ ತಾನೇ 2 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ರಕ್ಷಿತಾ ಅವರಿಗೆ ಕೊಟ್ಟಿದ್ದರು. ಆದ್ರೆ ವೀಕ್ಷಕರೇ, ಈ ಒಂದು ಹಣವನ್ನು ತೆಗೆದುಕೊಳ್ಳುವ ಜೊತೆಗೆ ಹಲ್ಲಿಕಾರ್ ಹಸುವೊಂದನ್ನ ಖರೀದಿಯನ್ನ ಮಾಡಿದ್ದು ಸುಮಾರು 65,000 ರೂಪಾಯಿ ಹಣವನ್ನ ಕೊಟ್ಟು ಒಂದು ಹಲ್ಲಿಕಾರ್ ಹಸುವನ್ನ ಖರೀದಿಯನ್ನ ಮಾಡಿದ್ದಾರೆ. ಈ ಒಂದು ಹಲ್ಲಿಕಾರ್ ಹಸುವನ್ನ ಮುಂದಿನ ತಿಂಗಳು ಉಡುಪಿಗೆ ಕಳಿಸಿಕೊಡೋದಾಗಿ ವರ್ತೂರ್ ಸಂತೋಷ್ ಅವರು ತಿಳಿಸಿದ್ದು, ಯಾರಿಗೆಲ್ಲ ವೀಕ್ಷಕರೇ ರಕ್ಷಿತಾ ಗಿಲ್ಲಿನಟ ರೀತಿಯಲ್ಲೇ ಬಡವರ ಮಕ್ಕಳು ಬೆಳಿಬೇಕು ಅಂತ ಅನಿಸುತ್ತೆ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ಸಲದ ಬಿಗ್ ಬಾಸ್ ನಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರಾಗಿದ್ದರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.